ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ಬಿಗ್ ಬಾಸ್ 11 ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಒಂದು ನಿಮಿಷ, ನಾನು ಅಪ್ಡೇಟ್ ಕೊಡೋಕ್ಕಿಂತ ಮೊದಲು ನಮ್ಮ ಪವಿತ್ರ ಅವರು ಚೆನ್ನಾಗಿ ಅಪ್ಡೇಟ್ ಕೊಡ್ತಾರೆ, ಅವ್ರನ್ನ ಕರಿತೀನಿ. ಇದು ಬಿಗ್ ಬಾಸ್ ಮನೆನಾ ಅಥವಾ ಕುಸ್ತಿ ಮೈದಾನನ ಗೊತ್ತೇ ಆಗ್ತಾ ಇಲ್ಲಲ್ಲಪ್ಪ. ನೀವೇ ಈ ತರ ಮಾಡಿದ್ರೆ ನಮ್ಮಂತ ಡ್ರಾಮಾ ಆರ್ಟಿಸ್ಟ್ಗಳು ಎಲ್ಲೋಗ್ಬೇಕು? ಈ ಲಾಯರ್ ಜಗದೀಶು ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾ ಇದ್ದಾರೆ, ಆದ್ರೆ ಯೂಟ್ಯೂಬರ್ ಧನರಾಜು ಸಡನ್ ಆಗಿ ವೈಲೆಂಟೇ ಆಗ್ಬಿಟ್ಟಿದ್ದಾರೆ. ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ 11ಗೆ ಬರೋಕ್ಕಿಂತ ಮುಂಚೆ ಮೇ ಬಿ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ಬೇಕು. ನಾನು ಈ ರೋಲು, ಇವನ್ ಈ ರೋಲು, ಬಿಗ್ ಬಾಸ್ ಮನೆಯಲ್ಲಿ ಸ್ಟೇ ಆಗಿರೋಕೆ ಇದೆಲ್ಲ ನಾಟಕನಾ? ಅಯ್ಯೋ, ನಮ್ಮಂತ ನಾಟಕಗಾರರು ಎಲ್ಲ ಹೋಗ್ಬೇಕ್ರಿ? ಒಂದು ಅವಕಾಶ ಕೊಡಿ. ಹೈಡ್ರಾಮಾ ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು. ಓ ಮೈ ಗಾಡ್, ಓ ಮೈ ಗಾಡ್, ಭವ್ಯ ಗೌಡ ಅವ್ರ ಬಗ್ಗೆ ನಾನು ಹೇಳೇ ಇಲ್ಲಲ್ಲ. ಭವ್ಯ ಗೌಡ ಅವರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಚಮಚಾ 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 ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಓನ್ಲಿ ಚಮಚಾ ಅಷ್ಟೇ ಆಡ್ಸಿದ್ರೆ ಹಿಂಗೆ ಭಗೋಣಿ ಕೂಡ ಬೇಕಲ್ಲ ಆಡ್ಸಕ್ಕೆ. ಸೊ ಆ ಭಗೋಣಿಯಲ್ಲಿ ಬೇಯ್ತಕ್ಕಂತ ಕಂಟೆಸ್ಟೆಂಟ್ಸ್ ಯಾರೋ ಏನೋ ಗೊತ್ತಿಲ್ಲ, ಬಟ್ ನಾನಂತೂ ಬೆಂದ ಮೇಲೆ ತಿಂತೀನಿ ಅವ್ರನ್ನ. ಹಾ, ಥ್ಯಾಂಕ್ ಯು.